2023 ರಿಜಿಸ್ಟ್ರೇಷನ್ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ಓಕೆ 2023 ಗೋಲ್ಡ್ ಆಗುತ್ತೆ 90,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ಇದು 2023 ಗೋಲ್ಡ್ ಸೇಮ್ ಗೋಲ್ಡ್ 70,000 ಡೌನ್ ಪೇಮೆಂಟ್ ಮಾಡಿ ಸಾಕು ಸರ್. ಅದೇ ರೀತಿ 2023 ಸೇಮ್ ಗೋಲ್ಡ್ 70,000 ಡೌನ್ ಪೇಮೆಂಟ್ ಮಾಡಿದ್ರೆ 100% ತಗೋಬಹುದು. ನಮ್ಮ ಎಲ್ಲ ಮಾಡಲು ಗಾಡಿನ ಯಾಕೆ ಪ್ರಿಫರಬಲ್ ಮಾಡ್ತೀವಿ ಅಂದ್ರೆ, ನಾವು ಜಸ್ಟ್ ಲೈಕ್ ಎ ಶೋರೂಮ್, ಸೆಕೆಂಡ್ ಹ್ಯಾಂಡ್ ಶೋರೂಮ್ ಅಂತ ಅನ್ಕೊಂಡು ಆ ಕಸ್ಟಮರ್ ಫೀಡ್ಬ್ಯಾಕ್ ತಗೊಂಡ್ರೆ, ಯೂಸ್ ವೆಹಿಕಲ್ ಅಲ್ಲಿ ಹಳೆ ವೆಹಿಕಲ್ ಮಾರ್ತಾರ, ರೀಫಬ್ ವೆಹಿಕಲ್, ಗುಡ್ ವೆಹಿಕಲ್, ಜಸ್ಟ್ ಲೈಕ್ ಎ ಕಾರ್ ಶೋರೂಮ್ ತರನೇ ನಾವು ಆಫೀಸ್ ಸೆಟಪ್ ಮಾಡಿದೀನಿ, ಅದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ಸ್ ಮಾಡಿದೀನಿ, ನನ್ನ ಸ್ಟಾಫ್ಸ್ ಅದೇ ರೀತಿ ಇದಾರೆ, ಎಲ್ಲ ಗುಡ್ ವೆಹಿಕಲ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಸರ್. ಗುಡ್ ವಿಲ್. ನಮ್ಮ ಆಫೀಸ್ ಬಂದು ಯೂಸ್ಡ್ ವೆಹಿಕಲ್ ಅಲ್ಲಿ ಈ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಹೊಸ ಕಾನ್ಸೆಪ್ಟ್ ಶೋರೂಮ್ ತರನೇ, ಜಸ್ಟ್ ಲೈಕ್ ಕಾರ್ ಶೋರೂಮ್ ತರನೇ ಒಂದು ಇನ್ಫ್ರಾಸ್ಟ್ರಕ್ಚರ್ಸ್ ಇರ್ಬೋದು. ಆಫೀಸಲ್ಲಿ ಕಸ್ಟಮರ್ ಬಂದ್ರೆ ಒಂದು ಫೀಲ್ ಆಗ್ಬೇಕು, ಎಲ್ಲೋ ಒಂದ್ ಕಡೆ ಸೆಕೆಂಡ್ ಹ್ಯಾಂಡ್ ತಗೊಂತಾ ಇದೀನಿ ಅಂತಲ್ಲ, ಅವರು ಫೀಲ್ ಮಾಡಬೇಕು ಎಲ್ಲೋ ಒಂದ್ ಕಡೆ ಗುಡ್ ಸ್ಯಾಟಿಸ್ಫೈ. ಎಲ್ಲರೂ ಅವ್ರದೇ ಆದ ಸರ್ವಿಸ್ ಅಲ್ಲಿ, ಇದು ಬಂದು ಸೇಲ್ಸ್ ಕೌಂಟರ್, ಅದು ಬಂದು ಫೈನಾನ್ಸ್ ಕೌಂಟರ್, ಅದು ಬಂದು ಸೇಲ್ಸ್ ಮ್ಯಾನೇಜರ್ಸ್, ಅಕೌಂಟ್ಸ್, ಎಲ್ಲ ಒಂದು ಇನ್ಫ್ರಾಸ್ಟ್ರಕ್ಚರ್ಸ್ ಇಟ್ಕೊಂಡೆ ಆಫೀಸ್ ಮಾಡಿದೀವಿ. ಇಲ್ಲಿ ಬಂದ್ ಕಸ್ಟಮರ್ಸ್ ಯಾರೂ ಸಹ ಬೇಜಾರಾಗಿ ಹೋಗಬಾರ್ದು. ಕಸ್ಟಮರ್ ಗುಡ್ ಕ್ವಾಲಿಟಿ ಆಗಿ ನಮ್ಮ ಸ್ಟಾಫ್ಸು ಇರ್ಬೋದು, ಎಲ್ಲರೂ ಸಹ ವರ್ಕ್ಶಾಪ್ ವರ್ಗದವ್ರು ಇರ್ಬೋದು, ಎಲ್ಲರೂ ಆಲ್ಮೋಸ್ಟ್ ಗುಡ್ ಸ್ಯಾಟಿಸ್ಫೈ ಮಾಡಿ ಕಳಿಸ್ಕೊಡ್ತಾರೆ. ಅದೇ ರೀತಿ ಇದು ಬ್ರಾಂಚ್ ಮ್ಯಾನೇಜರ್ ಶಾಪ್ ಇರ್ಬೋದು, ಆಮೇಲೆ ನಮ್ಮ ಸರ್ವಿಸ್ ಆಕ್ಟಿವಿಟೀಸ್ ಇರ್ಬೋದು, ಎಲ್ಲಾ ತರದ್ದು ನಾವು ಆಕ್ಟಿವಿಟೀಸ್ ಇರೋದ್ರಿಂದ ಗುಡ್ ವಿಲ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಸರ್. ಚಿರಾಗ್ ಸರ್, ಇದು ಟಾಟಾ ಎಸ್ ಗೋಲ್ಡ್ 2018 ಮಾಡಲು, ಗಾಡಿ ಗುಡ್ ಕಂಡೀಷನ್, 56,000 ಓಡಿದೆ. ನಮ್ಮಲ್ಲಿ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ, ಕ್ವಾಲಿಟಿ ವೆಹಿಕಲ್ಸ್ ಪ್ರಿಫರಬಲ್ ಮಾಡಿರ್ತೀವಿ. ಟೈರು, ಇನ್ಶೂರೆನ್ಸು, FC, ಆಯಿಲ್ ಚೇಂಜು ಎಲ್ಲ ಚೆಕ್ ಪಾಯಿಂಟ್ ಚೆಕ್ ಮಾಡಿರ್ತೀವಿ. ನಮ್ಮಲ್ಲಿ ಬಾಡಿ ಲೈನಿಂಗು ನೋಡಿ, ಯಾವ್ದು ಆಕ್ಸಿಡೆಂಟ್ ವೆಹಿಕಲ್ಸ್ ನಾವು ಪರ್ಚೇಸ್ ಮಾಡಲ್ಲ. ಟೈರ್ ಇರ್ಬೋದು, ತೊಟ್ಟಿ ಇರ್ಬೋದು, ಪೇಂಟ್ ಕೆಲವೊಂದು ಟೈಮಲ್ಲಿ ಏನಕ್ಕೆ ಮಾಡ್ತೀವಿ ಅಂತಂದ್ರೆ, ಗಾಡಿ 2 ವರ್ಷ 1 ವರ್ಷ ನಿಂತಿರುತ್ತಲ್ಲ ಫೈನಾನ್ಸ್ ಅಲ್ಲಿ ತಗೊಳ್ಳೋದ್ರಿಂದ, ಗಾಡಿ ಫೈನಾನ್ಸ್ ಅಲ್ಲಿ ನಿಂತಿರೋದ್ರಿಂದ ಮಾತ್ರ ರೀಪೇಂಟ್ ಮಾಡ್ತೀವಿ. ಗಾಡಿ ಪರ್ಫಾರ್ಮೆನ್ಸ್ ಅಲ್ಲಿ ಯಾವುದೇ ಕಾರಣದಿಂದಲೂ ನಮ್ಮಲ್ಲಿ ಚಿರಾಗಲ್ಲಿ ತಕೊಂಡು ವಾಪಸ್ ಕೊಟ್ಟಿರುವಂತವ್ರು 13 ವರ್ಷದಲ್ಲಿ ಒಂದು 0.2% ಅಷ್ಟೇ ಸರ್. ಗಾಡಿ ಗುಡ್ ಕಂಡೀಷನ್, ನಮ್ಮಲ್ಲೇ ಲೋನ್ ಮಾಡ್ಕೊಡ್ತೀವಿ. ಓಕೆ ಸರ್, ಇದಕ್ಕೆ ಲೋನ್ ಎಷ್ಟಾಗುತ್ತೆ ಸರ್? ನಿಮ್ಗೆ 3 ಲಕ್ಷ ಲೋನ್ ಆಗುತ್ತೆ ಸರ್. 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. 50,000 ಡೌನ್ ಪೇಮೆಂಟ್, ಬರೀ 50,000 ಡೌನ್ ಪೇಮೆಂಟ್. ಓಕೆ ಸರ್, ಸೂಪರ್. ಹಾಗೆ ನಿಮ್ಮ ಹತ್ರ ಇನ್ನೊಂದು ಬೊಲೆರೋ ಇದೆ ಸರ್. ಆಕ್ಚುಲಿ ಬುಲೆರೋ ಅಡ್ವಾನ್ಸ್ ಆಗಿದೆ. ಇದು ಅಡ್ವಾನ್ಸ್ ಆಗಿದೆ ಸರ್. ಓಕೆ ಸರ್, ನೆಕ್ಸ್ಟ್ ಗಾಡಿ ಸರ್. ಹಾಗೆ ಹಾಗೆ ವೀಕ್ಷಕರೇ, ದಯವಿಟ್ಟು ವಿಡಿಯೋ ಮಾತ್ರ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ವಿಡಿಯೋ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಪ್ರತಿಯೊಂದು ಗಾಡಿ ನಿಮ್ಗೆ ನಾನ್ ಆಕ್ಸಿಡೆಂಟ್, ನಾನ್ ಟೆಂಪರ್ಡ್, ಆಲ್ ಒರಿಜಿನಲ್ ವೆಹಿಕಲ್ಸ್ ಮಾತ್ರ ಸಿಗುತ್ತೆ. ಸೊ ಲೆಟ್ಸ್ ಕಂಟಿನ್ಯೂ. ಸರ್, ಇದು ಟಾಟಾ ಎಸ್ ಗೋಲ್ಡ್ 2018 ಮಾಡಲ್, ಗಾಡಿ ಗುಡ್ ಕಂಡೀಷನ್, ಬರೀ 36,000 ಶೋರೂಮ್ ಹಿಸ್ಟ್ರಿ ಏನಿದೆ. ಗಾಡಿ ಜಸ್ಟ್ ಲೈಕ್ ಕಾರ್ ತರ ಇದೆ. ಗಾಡಿ ಒಂದೇ ಒಂದು ಸಿಂಗಲ್ 1000 ರೂಪೀಸ್ ಖರ್ಚಿದ್ರೆ ಗಾಡಿ ವಾಪಸ್ ಬೈ ಮಾಡ್ತೀನಿ ಸರ್. ಓಕೆ, ಹಾಗಿದ್ರೆ ನೀವು ಹೇಳ್ತಾ ಇರೋದು ಖರ್ಚೆ ಇಲ್ಲ, ಬರೀ ತಗೊಂಡು ಸರ್ ನಾನು ಹೇಳ್ತಾ ಇಲ್ಲ, ಬಂಪರ್ ಟು ಬಂಪರ್ ಚೆಕ್ ಮಾಡ್ತೀನಿ. 4 ಹೊಸ ಟೈರ್ ಹಾಕುವಂಥದ್ದು ಏನಾದ್ರು ನಾವು ಮೈಸೂರಲ್ಲೇ ನಂಬರ್ 1 ಅಂತ ನಾವೇನ್ ಹೇಳ್ಕೊಳಕ್ ಇಷ್ಟಪಡಲ್ಲ. ಕ್ವಾಲಿಟಿ ವೆಹಿಕಲ್ ನಮ್ಮಲ್ಲಿ ನಂಬರ್ 1 ಸರ್. ಓಕೆ, ನೋ ಕಾಂಪ್ರಮೈಸ್. ಓಕೆ ಸರ್, ಎಷ್ಟು ಕಿಲೋಮೀಟರ್ ಓಡಿದೆ? ಜಿನಿಯನ್ ರೀಡಿಂಗ್ 38,000 ಸರ್. 38,000 ಜಿನಿಯನ್ ರೀಡಿಂಗ್ ಶೋರೂಮ್ ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೋಬಹುದು ಸರ್. ಓಕೆ ಸರ್, ಇದಕ್ಕೆ ಡೌನ್ ಪೇಮೆಂಟ್ ಎಷ್ಟು? ಮತ್ತೆ ಸರ್ 3 ಲಕ್ಷ ಲೋನ್ ಆಗುತ್ತೆ, 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ಓಕೆ ಸರ್, ಹೇಳೋ ಪ್ರೈಸ್ ಅಲ್ಲಿ ಏನಾರ ನೆಗೋಷಿಯಬಲ್ ಆಗುತ್ತೆ ಸರ್? ಆಲ್ರೆಡಿ ಕಸ್ಟಮರ್ ಇದನ್ನ ಅಡ್ವಾನ್ಸ್ ಮಾಡಿರ್ಬೇಕು, ಆದ್ರೆ ನಾನೇನಿದೆ ನಿಮ್ಗೆ ಇನ್ಫಾರ್ಮ್ ಮಾಡ್ತಾ ಇದೀನಿ. ಆದ್ರೆ ಆಲ್ಮೋಸ್ಟ್ ಆಲ್ ವೆಹಿಕಲ್ ನಮ್ಮಲ್ಲಿ ಬಂದ್ರೆ ಇಮಿಡಿಯೇಟ್ ಸೋಲ್ಡ್ ಔಟ್ ಆಗ್ಬಿಡುತ್ತೆ ಗಾಡಿ. ಅಷ್ಟು ಕ್ವಾಲಿಟಿ ವೆಹಿಕಲ್ ನಾವು ಬೈ ಮಾಡೋದು. ಓಕೆ ಸರ್, ಡೌನ್ ಪೇಮೆಂಟ್ ಎಷ್ಟು ಅಂದ್ರೆ ಈಗ ಇದಕ್ಕೆ 50,000 ಡೌನ್ ಪೇಮೆಂಟ್ ಮಾಡೋದು. ಬರೀ 50,000 ಕೊಟ್ಟರೆ ಗಾಡಿ ಕೊಡ್ತೀರಾ? ಓಕೆ ಸರ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್. ಸರ್, ಟಾಟಾ ಜಿಪ್ ವೆಹಿಕಲ್ 2017 ಮಾಡಲು ಸರ್, 165 ಕೊಡ್ತೀನಿ ಸರ್. ಓಕೆ, KS09 ಮೈಸೂರು ರಿಜಿಸ್ಟರ್ಡ್. ಏನ್ ಮಾಡಲ್ ಇದು? 2017. 2017 ಮಾಡಲ್. ಓಕೆ, ಓನರ್ ಎಷ್ಟಾಗಿರುತ್ತೆ ಸರ್? ಸಿಂಗಲ್ ಓನರ್ ಗಾಡಿ. ಇದನ್ನು ಕೂಡ ಸಿಂಗಲ್ ಓನರ್ ಗಾಡಿ. ಟೈರ್ ಇಸ್ ಗುಡ್ ಕಂಡೀಷನ್ಸ್, ಬ್ಯಾಟ್ರಿ ಎಲ್ಲ ಚೆಕ್ಅಪ್ ಗುಡ್ ಕಂಡೀಷನ್ಸ್ ಇದೆ. ಲೋನ್ ನಮ್ಮಲ್ಲೇ 1 ಲಕ್ಷ ಲೋನ್ ಆಗುತ್ತೆ. 65,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ಓಕೆ, ಬರೀ 65,000 ಡೌನ್ ಪೇಮೆಂಟ್ ಕೊಟ್ರೆ ಈ ಗಾಡಿ ಕೂಡ ಜಿಪ್ ಯಾರು ಲೋನ್ ಮಾಡಲ್ಲ, ನಾನ್ ಮಾಡ್ಕೊಡ್ತೀನಿ ಸರ್. ಓಕೆ, ಸೂಪರ್ ಸರ್. ನೆಕ್ಸ್ಟ್ ಗಾಡಿ ಪಕ್ಕದಲ್ಲಿ 2019 ಮಾಡಲ್ ಜಿಪ್ ಎಕ್ಸೆಲ್ ಸರ್. ಓಕೆ, 210 ಕೊಡ್ತೀನಿ ಸರ್. 2,10,000 ಇನ್ಶೂರೆನ್ಸ್, FC ಎಲ್ಲ ಪಕ್ಕ ಐತೆ. 1.5 ಲೋನ್ ಮಾಡ್ಕೊಡ್ತೀನಿ. 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ಬರೀ 50,000 ಡೌನ್ ಪೇಮೆಂಟ್ ಕೂಡ ಕೊಟ್ರೆ ಸಾಕು, ಕೊಡ್ತೀರಾ ಗಾಡಿ ಡೆಲಿವರಿ ಕೊಡ್ತೀರಾ? ಹೌದು. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್. ನೆಕ್ಸ್ಟ್ 2021 ಮಾಡಲ್ ಪೆಟ್ರೋಲ್ ಸರ್. ಎಸ್ ಗೋಲ್ಡ್ ಪೆಟ್ರೋಲ್. ಓಕೆ, ಆಯ್ತಾ, ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಗಾಡಿ ಸಿಂಗಲ್ ಓನರ್, 3.5 ಲಕ್ಷ ಕೊಡ್ತೀನಿ ಸರ್. 50,000 ಡೌನ್ ಪೇಮೆಂಟ್ ಮಾಡಿ 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓಕೆ ಸರ್, ನೆಕ್ಸ್ಟ್ ಮತ್ತೆ ಒಂದು ಗೋಲ್ಡ್ ಇದೆ, ಅದನ್ನು ಪೆಟ್ರೋಲ್. ಇದು 2022 ಪೆಟ್ರೋಲ್. ಓಕೆ, ಆಯ್ತಾ, ಗಾಡಿ 10,000 ಓಡಿದೆ ಅಷ್ಟೇ. ಜಿನಿಯನ್ ರೀಡಿಂಗ್ 10,000 ರೀಡಿಂಗ್ ಓಡಿರೋದು. ಶೋರೂಮ್ ಹಿಸ್ಟ್ರಿ ವೆಹಿಕಲ್. ಶೋರೂಮ್ ಅಲ್ಲೇ ಚೆಕ್ ಮಾಡಿಸ್ಕೊಳ್ಳಿ ಕಸ್ಟಮರ್. 4 ಲಕ್ಷ ಕೊಡ್ತೀನಿ ಸರ್. 3.5 ಲಕ್ಷ ಲೋನ್ ಆಗುತ್ತೆ. 50,000 ಡೌನ್ ಪೇಮೆಂಟ್ ಮಾಡೋದು ಸಾಕು ಸರ್. ಬರೀ 50,000 ಇದಕ್ಕೂ. ಓಕೆ ಸರ್, ಅಶೋಕ್ ಲೇಲ್ಯಾಂಡ್ ದೋಸ್ತ್ GST ಇವಾಗ ಬಂದಿದೆ ಗಾಡಿ. ಈಗ ರೀಫಾಬ್ ಆಗ್ಬೇಕು. ಬ್ಯಾಕ್ 2 ಟೈರ್ ಫಿಟ್ ಆಗ್ಬೇಕು, ಫ್ರಂಟ್ 2 ಹೊಸ ಟೈರ್ ಫಿಟ್ ಆಗ್ಬೇಕು. ಬ್ಯಾಕ್ ಆಲ್ರೆಡಿ ಹೊಸ ಟೈರ್ ಇದೆ. ಏನಿದೆ ಗುಡ್ ವೆಹಿಕಲ್ ಎಲ್ಲ ಆದ್ಮೇಲೆ ನಮ್ಮಲ್ಲಿ ಗ್ರೂಪ್ ಇದೆ. ಆ ಗ್ರೂಪ್ ಅಲ್ಲಿ ಹಾಕ್ತಿವಿ.
ಆ ಗ್ರೂಪ್ ಅಲ್ಲಿ ಹಾಕ್ದಾಗ ಗಾಡಿ ಇಲ್ಲಿ ಒಳಗಡೆ ಬಂದು ಸ್ಟಾಕ್ ತೋರಿಸ್ತೀವಿ. ಅಲ್ಲಿವರೆಗೆ ಈ ಸ್ಟಾಕ್ ತೋರಿಸಿಲ್ಲ, ನೀವು ಬಂದಿದ್ದೀರಾ ಅಂತ ನಿಮ್ಗೋಸ್ಕರ ತೋರಿಸ್ತಾ ಇರೋದು. 2022 FC ಇನ್ಶೂರೆನ್ಸ್ ಫ್ರೆಶ್ ಇದೆ, 4 ಹೊಸ ಟೈರ್ ಕೊಡ್ತೀನಿ, ಜಿನಿಯನ್ ರೀಡಿಂಗು, ಶೋರೂಮ್ ಹಿಸ್ಟ್ರಿ. 7.5 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ ಸರ್ ನಿಮ್ಮಿಂದ ಬಂದ್ರೆ, ಇಲ್ಲ ಅಂದ್ರೆ 760ಕ್ಕೆ ಬೇರೆಯವ್ರಿಗಾದ್ರೆ 760 ಕೊಡ್ತೀನಿ ಸರ್. ಓಕೆ, ಡೌನ್ ಪೇಮೆಂಟ್ ಸರ್? ಸರ್ 6.5 ಲಕ್ಷ ಲೋನ್ ಮಾಡ್ತೀನಿ, 1,10,000 ಡೌನ್ ಪೇಮೆಂಟ್ ಬಂದ್ರೆ ಸಾಕು ಸರ್, ಗಾಡಿ ಕೊಡ್ತೀನಿ. ಬರೀ 1,10,000 ಡೌನ್ ಪೇಮೆಂಟ್ ಕೊಟ್ರೆ ಅಶೋಕ್ ಲೇಲ್ಯಾಂಡ್ ಈ ಗಾಡಿ ಕೂಡ ನಿಮ್ದಾಗಿ ಪಡಿಬಹುದು. ಓಕೆ ಸರ್, ಇದಕ್ಕೆ ನಂಬರ್ ಕೂಡ ಆಗಿದೆ ಆಲ್ರೆಡಿ, ಇದು HSRB ನಂಬರು ಕೂಡ ಆಗಿರುತ್ತೆ, ನೋಡ್ತಾ ಇದೀರಲ್ಲ. ಸೊ ಗಾಡಿ ಕಂಪ್ಲೀಟ್ ಜಸ್ಟ್ ಈ ಗಾಡಿ ಇವಾಗ ಹಾಫ್ ಅನ್ ಅವರ್ ಆಗಿ ಬಂದಿದೆ, ಇನ್ನು ರೀಫಾಬ್ ಆಗಿಲ್ಲ ಸರ್. ಓಕೆ ಸರ್, ಓಕೆ ಓಕೆ ಸರ್. ನೆಕ್ಸ್ಟ್ ಗಾಡಿ ಸರ್, ಹಾಗೆ ಸರ್ 3 ವೀಲರ್ ಇದೆ, ಯಾರು ಬಂದ್ರೆ ಬೆಸ್ಟ್ ಪ್ರೈಸ್ ಬರೀ 65,000 ರೂಪಾಯಿ ಕೊಟ್ಬಿಡ್ತೀನಿ ಸರ್. ಓಕೆ, ಬರೀ 65,000 ಮಾರ್ಚ್ ಇಯರ್ ಸೇಲ್. ಟಾಪು, ಟಾರ್ಪಲ್, ಸೀಟ್ಸ್, ಬ್ಯಾಟ್ರಿ, ಟೈರ್ಸ್ ಎಲ್ಲ ಗುಡ್ ಕಂಡೀಷನ್ಸ್ ಇದೆ. ಒಂದು 2 ವೀಲರ್ ಬಜೆಟ್ ರೇಟ್ ಇದು. ಏನ್ ಮಾಡಲ್ ಸರ್ ಇದು? ಸರ್ 2018-19 ರಿಜಿಸ್ಟ್ರೇಷನ್, ಬರೀ 65,000 ರೂಪಾಯಿ ಕೊಟ್ಬಿಡ್ತೀನಿ. ಓನರ್ ಎಷ್ಟಾಗಿರುತ್ತೆ ಸರ್? ಸಿಂಗಲ್ ಓನರ್ ವೆಹಿಕಲ್. ಇದೂ ಸಿಂಗಲ್ ಓನರ್ NOC ಕಂಡೀಷನ್ ಕೊಟ್ಬಿಡ್ತೀನಿ. ಏನಕ್ಕೆ ಅಂತಂದ್ರೆ RF ತುಂಬಾ ಚೆನ್ನಾಗಿ ಮಾಡಿದೀವಿ. ಬನ್ನಿ, ಟಾಪ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಯಾರು ಈ ತರ ಮಾಡಲ್ಲ ಟಾಪ್ ನ. ಗುಡ್ ಕಂಡೀಷನ್ ಎಲ್ಲ ಟಾಪ್, ಸೀಟ್ಸ್ ಎಲ್ಲ ಮಾಡಿದೆ ಸರ್. ಸೊ ವೀಕ್ಷಕರ ನೋಡ್ತಾ ಇದೀರಲ್ಲ, ಬರೀ ಚಾನ್ಸ್ ರೇಟ್ 65,000 ಸರ್. 65,000 ರೂಪಾಯಿಗೆ ನಿಮ್ಗೆ ಒಂದು ಪ್ಯಾಸೆಂಜರ್ ಯೂಟ್ಯೂಬ್ ಇಂದ ಬಂದವ್ರಿಗೆ 65,000. ಓಕೆ, ಸೊ ವೀಕ್ಷಕರ ನೋಡ್ತಾ ಇದೀರಲ್ಲ, ನಮ್ ಚಾನಲ್ ಮುಖಾಂತರ ಬಂದಿ ಸರ್ ಈ ತರ ವಿಡಿಯೋ ನೋಡ್ಕೊಂಡು ನೀವು ಬಂದಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಈ ಗಾಡಿ ನಿಮ್ಗೆ 65,000 ರೂಪಾಯಿಗೆ ಕೊಡ್ತಾರೆ ಸರ್. ಪಕ್ಕದಲ್ಲಿ ಮತ್ತೆ ಒಂದು ನೆಕ್ಸ್ಟ್ 2021-22 ಇದೆ ಸರ್. 2 ವೆಹಿಕಲ್ ಇದೆ. 2 ವೆಹಿಕಲ್ ಈ ಡಿಸೆಂಬರ್ ಅಲ್ಲಿ ಬಂದ್ರೆ 2,10,000 2,10,000ಕ್ಕೆ 2 ಗಾಡಿನೂ ಕೊಟ್ಬಿಡ್ತೀನಿ ಸರ್. 2,10,000 ಕೊಟ್ಬಿಡ್ತೀನಿ. ಹೊಸ ಗಾಡಿ ಬಂದು 3.5 ಲಕ್ಷ ಇದೆ. ಓಕೆ, 2,10,000ಗೆ ಕೊಟ್ಬಿಡ್ತೀನಿ ಸರ್. 2,10,000 ರೂಪಾಯಿಗೆ 2 ಸಿಂಗಲ್ ಓನರ್. ಈ ಮಂತ್ ಎಂಡ್ ಅಲ್ಲಿ ಬಂದ್ರೆ, ಮಾರ್ಚ್ ಇಯರ್ ಎಂಡಿಂಗ್ ಬಂದ್ರೆ. ಇದಕ್ಕೂ ಲೋನ್ ಎಷ್ಟಾಗ್ಬೋದು ಸರ್? 1.5 ಲಕ್ಷ ಲೋನ್ ಮಾಡೋಣ ಸರ್. ಕಸ್ಟಮರ್ ಇದ್ರೆ ಬರೀ 60,000 ಕಟ್ಟಿ ಸಾಕು. 60, ಬರೀ 50-60 ಇಷ್ಟೇ ಮ್ಯಾಕ್ಸಿಮಮ್ ಡೌನ್ ಪೇಮೆಂಟ್. ಸೊ ಯಾರ್ ಬೇಕಂದ್ರೂ ಕೂಡ ದಯವಿಟ್ಟು ಬೇಗ ಬನ್ನಿ, ಯಾಕಂದ್ರೆ ಇಷ್ಟು ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ಈ ತರ ಮಾಡೆಲ್ ಗಾಡಿಗೂ ಕೂಡ ಲೋನ್ ಕೊಡ್ತಾ ಇದ್ದಾರೆ. ಸ್ವಲ್ಪ ಲೋವರ್ ಮಾಡೆಲ್ ಗಾಡಿಗೂ ಕೂಡ ಲೋನ್ ಕೊಡ್ತಾ ಇದ್ದಾರೆ. ಶಿರಾಕ್ ಫಿನಾನ್ಸ್ ನಿಮ್ಗೆ ಓನ್ ಫೈನಾನ್ಸ್ ಇರೋದ್ರಿಂದ ನಿಮ್ಗೆ ಈಸಿ ಆಗಿ ನಿಮ್ಗೂ ಫೈನಾನ್ಸ್ ಕೂಡ 100% ಸರ್. ಅಪೇ 2020 ಮಾಡಲ್ 2,20,000 1.5 ಲೋನ್ ಮಾಡ್ಕೊಡ್ತೀನಿ. 70,000 ರೂಪೀಸ್ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ಬರೀ 70,000 ರೂಪೀಸ್ಗೆ ಈ ಗಾಡಿ ಕೂಡ ನಿಮ್ದಾಗಿ ಪಡಿಬಹುದು. KA 10 ರಿಜಿಸ್ಟರ್ಡ್ ನೋಡ್ತಾ ಇದೀರಲ್ಲ, 4 ಹೊಸ ಟೈರ್ ಇದೆ, 3 ಹೊಸ ಟೈರ್ ಇದೆ, ಇನ್ಶೂರೆನ್ಸ್ FC ಫ್ರೆಶ್ ಇದೆ, ಹೊಸ ಬ್ಯಾಟ್ರಿ ಇದೆ. ಗಾಡಿ ಏನಾದ್ರು 500 ರೂಪಾಯಿ ಖರ್ಚಿದ್ರೆ ವಾಪಸ್ ತಗೋತೀನಿ ಸರ್. ಸೊ ವೀಕ್ಷಕರೇ ನೋಡ್ತಾ ಇರಲ್ಲ, ಇಷ್ಟೊಂದು ಅಶೂರೆನ್ಸ್ ಕೊಟ್ಟು ನಿಮ್ಗೆ ಗಾಡಿ ಸೇಲ್ ಮಾಡೋರು ಮಾರ್ಕೆಟ್ ಅಲ್ಲಿ ಬಹಳನೇ ಅಪರೂಪ. ಯಾಕಂತ ಹೇಳಿದ್ರೆ 500 ರೂಪಾಯಿ ಖರ್ಚಿದ್ರು ಕೂಡ ಗಾಡಿ ವಾಪಸ್ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಕಾನ್ಫಿಡೆನ್ಸ್ ಆಗಿ ಇವರೇ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾವು ಲೆಕ್ಕ ಹಾಕ್ಬೋದು ಇವ್ರು ಸೇಲ್ ಮಾಡಿರೋ ಗಾಡಿಗಳೆಲ್ಲ ಯಾವ ರೀತಿ ಇರುತ್ತೆ ಅಂತ. ಸರ್ ನೆಕ್ಸ್ಟ್ ಸರ್ 2019 ಮಾಡಲ್ ಜಿಪ್ ಎಕ್ಸೆಲ್ ಗಾಡಿ. ಟೈರ್ ಗುಡ್ ಇದೆ, ಬ್ಯಾಟ್ರಿ ಹೊಸದಿದೆ, 24 ಚೆಕ್ ಪಾಯಿಂಟ್ ಪಕ್ಕ ಇದೆ. ಈ ಡಿಸೆಂಬರ್ ಒಳಗಡೆ, ಈ ನವೆಂಬರ್, ಇದು ಯಾವ್ದು ಮಾರ್ಚ್ ಒಳಗಡೆ ತಗೊಂಡ್ರೆ 2,10,000 ಕೊಟ್ಬಿಡ್ತೀನಿ ಸರ್. ಬರೀ 2,10,000 ಮಾಡಲ್ ಏನಂದ್ರಿ ಸರ್? 2019 ಮಾಡಲ್ 1.5 ಲೋನ್ ಮಾಡ್ಕೊಡ್ತೀನಿ, 60,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಓಕೆ, ಸೊ ವೀಕ್ಷಕರೇ ನೋಡ್ತಾ ಇರಲ್ಲ, 2000 ಇನ್ಶೂರೆನ್ಸ್ FC ಫ್ರೆಶ್. ಓಕೆ, ಎಲ್ಲ ಅದು ಕೂಡ ಕೊಡ್ತೀವಿ. ಅದು ಅಷ್ಟೇ, ನಾವು ಇನ್ಶೂರೆನ್ಸ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಮಾಡೋದು, ಬಂಪರ್ ಟು ಬಂಪರ್ ನಂದೇ ಕೋಡಲ್ ಮಾಡುವಂತದ್ದು, ಚಿರಾಗ್ ಕೋಡಲ್ಲೇ. ಯಾವುದೇ ರೀತಿಲೂ ಕಸ್ಟಮರ್ ಗೆ ಕ್ಲೈಮ್ ಇರ್ಬೋದು, ಇನ್ಶೂರೆನ್ಸ್ ಯಾವುದೇ ಪ್ರಾಬ್ಲಮ್ ಇದ್ರು ನಾವೇ ಫೇಸ್ ಮಾಡ್ತೀವಿ, ನಾವೇ ಅವ್ರಿಗೆ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ಕೊಡ್ತೀವಿ ಸರ್. ಓಕೆ ಸರ್, ಇದು ಟಾಟಾ ಎಸ್ ಗೋಲ್ಡ್ 2022 ಹೆಂಡ್ 2023 ರಿಜಿಸ್ಟ್ರೇಷನ್. ಗಾಡಿ 20,000 ಓಡಿದೆ, ಶೋರೂಮ್ ಹಿಸ್ಟ್ರಿ ವೆಹಿಕಲ್. 5 ಲಕ್ಷ ಕೊಡ್ತೀನಿ, 4.5 ಲಕ್ಷ ಲೋನ್ ಆಗುತ್ತೆ ಸರ್. 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ಓಕೆ, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ವೆಹಿಕಲ್, ಆಲ್ಮೋಸ್ಟ್ ಆಲ್ ಸಿಂಗಲ್ ವೆಹಿಕಲ್. ನಮ್ಮಲ್ಲಿ ತಗೊಳ್ಳೋ ವೆಹಿಕಲ್ ಎಲ್ಲ ಆಲ್ಮೋಸ್ಟ್ ಸಿಂಗಲ್ ಓನರ್. ಯಾವ್ದು 12, 13, 14 ಈ ಲೋ ಮಾಡೆಲ್ ವೆಹಿಕಲ್ ನ ಪರ್ಚೇಸ್ ಮಾಡಲ್ಲ. ಗಾಡಿ ತಗೊಂಡೋದ್ರೆ ಶೋರೂಮ್ ವೆಹಿಕಲ್ ತಗೊಂಡೋಗ್ಬೇಕು ಸರ್ ಅವ್ರ ಮನೆಗೆ. ಆ ತರ ವೆಹಿಕಲ್ ನಾನು ಕೊಡ್ತೀನಿ ಸರ್. ಓಕೆ, ಟೆನ್ಷನ್ ಫ್ರೀ ಹೊಸ ಗಾಡಿ. 100% ಯಾವ ಟೆನ್ಷನ್ಸ್ ಇಲ್ಲ ಸರ್. ಬಂಪರ್ ಟು ಬಂಪರ್ ನಾನು ಚೆಕ್ ಮಾಡಿದೀನಿ. ಅವ್ರ ಯಾರ ಕಸ್ಟಮರ್ 2 ವರ್ಷ, ಶೋರೂಮ್ ಕೂಡ 2 ವರ್ಷ, ನಾನು 2 ವರ್ಷ ಕೊಡ್ತೀನಿ. ಅದ್ರ ಶೋರೂಮ್ ಅಲ್ಲೇ ಆಯಿಲ್ ಚೇಂಜ್ ಮಾಡಿ, ಶೋರೂಮ್ ಅಲ್ಲೇ ಎಲ್ಲ ಮೇಂಟೈನ್ ಮಾಡಿದ್ರೆ ನಾನೇ 2 ವರ್ಷ ಗ್ಯಾರಂಟಿ ಕೊಡ್ತೀನಿ ಸರ್. ಓಕೆ ಸರ್, ಈ ಗಾಡಿ ಸರ್ ಇದು 2023 ಗೋಲ್ಡ್. ಬಾಡಿ ಗಿಡಿ ಎಲ್ಲ ಕಟ್ಟಿದೆ, ಬರೀ 11,000 ಕಿಲೋಮೀಟರ್ ಓಡಿದೆ. ಗಾಡಿ ಗುಡ್ ಪರ್ಫಾರ್ಮೆನ್ಸ್ ವೆಹಿಕಲ್, ಓಡೇ ಇಲ್ಲ ಗಾಡಿ ಸರ್. ಸೀಟ್ ಕವರು ಸಹ ಬಿಚ್ಚಿಲ್ಲ. ಓಕೆ, ಏನಿದೆ ಈ ಗಾಡಿನೂ ಅಷ್ಟೇ, ನಿಮ್ಗೆ 5,40,000 ರೂಪಾಯಿ ಕೊಡ್ತೀನಿ ಸರ್. 4.5 ಲೋನ್ ಆಗುತ್ತೆ, 90,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ಓಕೆ, ಬರೀ 90,000 ರೂಪಾಯಿ ಡೌನ್ ಪೇಮೆಂಟ್. 100% ಹೊಸ ವೆಹಿಕಲ್ ಸರ್. ಒಂದೇ ಒಂದು ಸ್ಕ್ರಾಚಸ್ ಆಗಿಲ್ಲ, ಒಂದು ಬ್ರಷಸ್ ಯೂಸ್ ಮಾಡಿಲ್ಲ. ನೋಡಿ ನೀವೇನೆ, 4 ಟೈರ್ ಬ್ರಾಂಡ್ ಟೈರ್ ಇದೆ, ಸ್ಟೆಪ್ನಿ ಸಹ ಬಿಚ್ಚಿಲ್ಲ ಸರ್. ಓಕೆ ಸರ್, ನೆಕ್ಸ್ಟ್ ಗಾಡಿ ಸರ್. ಇದು 2023 ಗೋಲ್ಡ್, ಸೇಮ್ ಗೋಲ್ಡ್, ಬರೀ 5,000 ಕಿಲೋಮೀಟರ್ ಓಡಿದೆ ಅಷ್ಟೇ. ಓಕೆ, ಆಯ್ತಾ? ಜಸ್ಟ್ ಲೈಕ್ ಶೋರೂಮ್ ವೆಹಿಕಲ್. 4 ಹೊಸ ಟೈರ್ ಇದೆ, ಬ್ಯಾಟ್ರಿ ಹೊಸದಿದೆ, ಯಾವುದೇ ರೀತಿಲೂ ಕಸ್ಟಮರ್ ಕಾಂಪ್ರಮೈಸ್ ಆಗಂಗಿಲ್ಲ. ಹೊಸ ಗಾಡಿ ಬಂದು 7 ಲಕ್ಷ ಇದೆ, 5,30,000 ರೂಪಾಯಿ ಕೊಡ್ತೀನಿ ಸರ್. 5,30,000 ರೂಪಾಯಿಗೆ 100% ಯೂಟ್ಯೂಬ್ ಇಂದ ನಿಮ್ಮಿಂದಾನೆ ಬಂದ್ರೆ 5,30, 5.5 ಹೇಳ್ತಾ ಇದೀವಿ, 5.30 ಕೊಡ್ತೀನಿ ಸರ್. 4.75 ಲೋನ್ ಮಾಡ್ಕೊಡ್ತೀನಿ, 70,000 ಡೌನ್ ಪೇಮೆಂಟ್ ಮಾಡಿ ಸಾಕು ಸರ್. ಸೂಪರ್ ಸರ್, ಸೂಪರ್. ಹಾಗೆ ನೆಕ್ಸ್ಟ್ ಗಾಡಿ ಅದೇ ರೀತಿ 2023 ಸೇಮ್ ಗೋಲ್ಡ್
ತುಂಬಾ ವರ್ಷ ಚೆನ್ನಾಗಿದೆ. 8,000 ಕಿಲೋಮೀಟರ್ ಓಡಿದೆ. ಟೈರ್ ಇಂದ ಹಿಡಿದು ಬ್ಯಾಟ್ರಿಯಿಂದ ಹಿಡಿದು ಎಲ್ಲ ಗುಡ್ ಕಂಡೀಷನ್ಸ್ ವೆಹಿಕಲ್. ನಮ್ಮಲ್ಲೇ ಲೋನ್ ಆಗುತ್ತೆ. ಸೇಮ್ ವರ್ಷನ್ 70,000 ಡೌನ್ ಪೇಮೆಂಟ್ ಮಾಡಿದ್ರೆ 100% ತಗೋಬಹುದು. ನಮ್ಮಲ್ಲಿ ಎಲ್ಲ ಮಾಡಲು ಗಾಡಿನ ಯಾಕೆ ಪ್ರಿಫರಬಲ್ ಮಾಡ್ತೀವಿ ಅಂದ್ರೆ, ನಾವು ಜಸ್ಟ್ ಲೈಕ್ ಎ ಶೋರೂಮ್, ಸೆಕೆಂಡ್ ಹ್ಯಾಂಡ್ ಶೋರೂಮ್ ಅಂತ ಅನ್ಕೊಂಡು ಆ ಕಸ್ಟಮರ್ ಫೀಡ್ಬ್ಯಾಕ್ ತಗೊಂಡ್ರೆ, ಯೂಸ್ ವೆಹಿಕಲ್ ಅಲ್ಲಿ ಹಳೆ ವೆಹಿಕಲ್ ಮಾಡ್ತಾರ, ರೀಫರ್ಬ್ ವೆಹಿಕಲ್, ಗುಡ್ ವೆಹಿಕಲ್. ಜಸ್ಟ್ ಲೈಕ್ ಎ ಕಾರ್ ಶೋರೂಮ್ ತರನೇ ನಾವು ಆಫೀಸ್ ಸೆಟಪ್ ಮಾಡಿದೀನಿ, ಅದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ಸ್ ಮಾಡಿದೀನಿ, ನನ್ನ ಸ್ಟಾಫ್ಸ್ ಅದೇ ರೀತಿ ಇದಾರೆ. ಎಲ್ಲ ಗುಡ್ ವೆಹಿಕಲ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಸರ್, ಗುಡ್ ವಿಲ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್. ಹಾಗೆ ಸರ್ ಮಹೇಂದ್ರ ಸುಪ್ರೋ ಅಂತ 2020 ಮಾಡಲ್, ಗುಡ್ ಕಂಡೀಷನ್ಸ್ ವೆಹಿಕಲ್. 4 ಲಕ್ಷ ಕೊಡ್ತೀನಿ ಸರ್, 3.5 ಲಕ್ಷ ಲೋನ್ ಆಗುತ್ತೆ. 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ಏನ್ ಮಾಡಲ್ ಸರ್ ಇದು? ಸರ್ 2020 ಮಾಡಲ್. 2020 ಮಾಡಲ್. ಓಕೆ, ಡಿ ಪಿ ಎಷ್ಟು ಅಂದ್ರೆ ಸರ್ ಸಿಂಗಲ್ ಓನರ್ ವೆಹಿಕಲ್, 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್. ಬರೀ 50,000 ರೂಪಾಯಿ ಗಾಡಿ ಕೂಡ ಕೊಡ್ತೀರಾ? ಗಾಡಿ ಗುಡ್ ಕಂಡೀಷನ್ ಸರ್. ಓಕೆ ಸರ್, ಹಾಗೆ ಇನ್ನೊಂದಿದೆ ನಿಮ್ಮ ಹತ್ರ. ಇದು ಒಂದು ಕಂಟೈನರ್, ಚಿಕ್ಕದು ಕಂಟೈನರ್ ಸರ್. ಇದು ಆಕ್ಚುಲಿ ನಿಮ್ಗೆ ಏನಾಗುತ್ತೆ, ಈ ಕೊರಿಯರ್ ಆ ತರದವ್ರಿಗೆ ಬಹಳ ತುಂಬಾ ಯೂಸ್ ಆಗುತ್ತೆ. ಗಾಡಿ ಗುಡ್ ಪರ್ಫಾರ್ಮ್ ವೆಹಿಕಲ್. ನನ್ನ ಹತ್ರ 5 ವೆಹಿಕಲ್ ಇತ್ತು, ಲಾಸ್ಟ್ ವೆಹಿಕಲ್ ಇದೆ ಇದು. ಓಕೆ, ಒಂದೇ ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಬಂದು ಗುಡ್ ಪರ್ಫಾರ್ಮೆನ್ಸ್, 30,000 ಓಡಿದೆ ಅಷ್ಟೇ. ಶೋರೂಮ್ ಹಿಸ್ಟ್ರಿ ಇದೆ. ಏನಿದೆ, 1.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓಕೆ, 60,000 ಡೌನ್ ಪೇಮೆಂಟ್ ಮಾಡಿದ್ರೆ ಸರಿ. 60,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿ ಕೂಡ ನಿಮ್ದಾಗಿ ಪಡಿಬಹುದು. ನೋಡ್ತಾ ಇದ್ದೀರಾ, ಇದ್ರಲ್ಲೂ ಕೂಡ ನಿಮ್ಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರು ಕೂಡ ಇರುತ್ತೆ. ಇವ್ರ ಹತ್ರ ಗಾಡಿ ತಗೊಂಡ್ರೆ ನೀವು ಶೋರೂಮ್ ಇಂದ ಹೊಸ ಗಾಡಿ ತಗೊಳಕ್ಕೂ ಈಗ ಇವ್ರ ಹತ್ರ ಗಾಡಿ ತಗೊಳಕ್ಕೂ ನಿಮ್ಗೆ ಯಾವ ತರದ್ದು ವ್ಯತ್ಯಾಸ ಇರೋದಿಲ್ಲ. ಸೊ ಹಾಗೆ ನೋಡ್ತಾ ಇರಿ, ಇನ್ನ ಗಾಡಿಗಳಿರುತ್ತೆ. ಸೊ ಈ ಕಡೆ ಕೂಡ ನಿಮ್ಗೆ 3 ಗಾಡಿ ಇದೆ ಸರ್. ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. ಹಾಗೇನೆ ಸರ್, ಇದು ಮಹೇಂದ್ರ ಸುಪ್ರೋ 2017 ಮಾಡಲು. ಆಕ್ಚುಲಿ ಫಿಸಿಕಲಿ 82,000 ಓಡಿದೆ, ಶೋರೂಮ್ ಹಿಸ್ಟ್ರಿನೇ. ಆದ್ರೆ 70,000 ಕೊಟ್ಟು ಇಂಜಿನ್ ಮಾಡಿಸಿದೀನಿ. 2 ವರ್ಷ ವಾರಂಟಿ ಕೊಡ್ತೀನಿ ಸರ್ ನಾನೇನೆ. 2 ವರ್ಷ ವ್ಯಾರಂಟಿ, 100% ಕಸ್ಟಮರ್ 5 ವರ್ಷ ಓಡಿಸಬಹುದು. ಅದೇ ನಾನೇ ಫಿಸಿಕಲಿ 2 ವರ್ಷ ವಾರಂಟಿ ಕೊಡ್ತಾ ಇದೀನಿ. 4 ಮ್ಯಾನ್ ನಂಬರ್ ಕೊಡ್ತೀನಿ. ಏನೇ ಇತ್ತು ಅಂದ್ರೂ ಆಯಿಲ್ ಚೇಂಜ್ ನೀಟಾಗಿ ಮಾಡಿದ್ರೆ 2 ವರ್ಷ ವಾರಂಟಿ ಕೊಡ್ತೀನಿ ಸರ್. ಓಕೆ ಸರ್, ನೆಕ್ಸ್ಟ್ ಗಾಡಿ ಸರ್. ಇದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್, 2.5 ಲಕ್ಷ ಲೋನ್ ಆಗುತ್ತೆ. ಏನ್ ಮಾಡಲ್ ಅಂದ್ರೆ ಇದು? 2017 ಮಾಡಲ್. ಓನರ್ ಸರ್? ಸೆಕೆಂಡ್ ಓನರ್ ಆಗಿದೆ ಸರ್. ಸೆಕೆಂಡ್ ಓನರ್ ಆಗಿರುತ್ತೆ. ಓಕೆ, ಎಲ್ಲ ಅಪ್ ಟು ಡೇಟ್ ಡಾಕ್ಯುಮೆಂಟ್ 100% ಸರ್. ಓಕೆ ಸರ್, ಟೈರ್ಸ್, ಬ್ಯಾಟ್ರಿ, ಇನ್ಶೂರೆನ್ಸ್ ಎಲ್ಲ ಅಪ್ಡೇಟ್ ಇರುತ್ತೆ ಸರ್. ಓಕೆ ಸರ್, ಮತ್ತೆ ಒಂದು ಸೂಪರ್ ಸರ್ ಸೂಪರ್ ಏಸ್ ಆಕ್ಚುಲಿ 2015 ಮಾಡಲ್, 16 ರಿಜಿಸ್ಟ್ರೇಷನ್, 2.20 ಕೊಡ್ತೀನಿ ಸರ್. ಬರೀ 2,20,000. 1.5 ಲೋನ್ ಆಗುತ್ತೆ. 70,000 ಡೌನ್ ಪೇಮೆಂಟ್ ಮಾಡೋದು ಸಾಕು ಸರ್. ಬರೀ 70,000 ಡೌನ್ ಪೇಮೆಂಟ್. ಹೌದು, ಟೈರ್, ಬ್ಯಾಟ್ರಿ, ಇನ್ಶೂರೆನ್ಸ್, FC ಎಲ್ಲ ಫ್ರೆಶ್ ಇದೆ ಸರ್. ಓಕೆ ಸರ್, ಪಕ್ಕದಲ್ಲಿ ಮತ್ತೆ ಒಂದು ಇಂಟ್ರಾ V10 ಇದನ್ನು ಕೇಳ್ತಾ ಇರ್ತಾರೆ ಸರ್ ಬಹಳ ಜನ. ತುಂಬಾ ವೆಹಿಕಲ್ ಟಾಟಾದಲ್ಲಿ ಒಳ್ಳೆ ಬ್ರಾಂಡೆಡ್ ವೆಹಿಕಲ್, ಇವಾಗ ಗುಡ್ ಕಂಡೀಷನ್ಸ್ ವೆಹಿಕಲ್. ಗಾಡಿ 30,000 ಓಡಿದೆ. ಗಾಡಿ ಶೋರೂಮ್ ಟೆಸ್ಟ್ ಅಲ್ಲಿ ಇದೆ. ನಿಮ್ಗೆ 6,65,000 ಹೇಳ್ತಾ ಇದೀವಿ. 6 ಲಕ್ಷ ಲೋನೇ ಆಗುತ್ತೆ ಸರ್. 6 ಲಕ್ಷ. ಓನರ್ ಇದನ್ನು ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ ಸರ್, ಇದಕ್ಕೆ ಡೌನ್ ಪೇಮೆಂಟ್ ಎಷ್ಟು ಅಂದ್ರೆ? 1 ಲಕ್ಷ ಮಾಡಿದ್ರೆ ಸಾಕು ಸರ್. ಬರೀ 1 ಲಕ್ಷ ಡೌನ್ ಪೇಮೆಂಟ್ ಕೊಟ್ರೆ ಮಿಕ್ಕಿದೆಲ್ಲ ಲೋನ್ ಹಾಕಿ ಮಾಡ್ತೀರಾ? ಓಕೆ ಸರ್. ಸರ್, ಮೊದಲೇ ಹೇಳಿದೆ, ನಾನು ರೈತಾಪಿ ವರ್ಗದಿಂದ ಬಂದಿರುವಂತ ವ್ಯಕ್ತಿ. ನನ್ನ ವಿಷನ್ ಏನು ಅಂತಂದ್ರೆ, ವಿಲೇಜ್ ಪೀಪಲ್ಗೆ ಒಂದು ನಿರುದ್ಯೋಗದಲ್ಲಿ ಒಂದು ಅವಕಾಶ ಮಾಡಬೇಕು. ನನ್ನ ವೆಹಿಕಲ್ ಕೊಟ್ಟರೆ ಕಸ್ಟಮರ್ ಎಲ್ಲೂ ಸಹ ಸ್ಯಾಟಿಸ್ಫೈ ಆಗಿ ರಿಟರ್ನ್. ಒಂದು ನನ್ನ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಳ್ತೀನಿ ಕೇಳಿ. ಒಂದು ವೆಹಿಕಲ್ನ ಒಬ್ಬ ಕಸ್ಟಮರ್ ತಗೊಂಡ್ರೆ 5 ವೆಹಿಕಲ್ ಅವ್ರು ಬುಕ್ ಮಾಡಿಸ್ಬೇಕು. ಇದೇ ನನ್ನ ಸ್ಟ್ರಾಟಜಿ. ಗುಡ್ ವೆಹಿಕಲ್ ಕೊಟ್ಟಿದ್ದೀನಿ. ನೀವು ಕೊಡೋ ದುಡ್ಡು ನನಗೆ ಶಾಶ್ವತ ಇಲ್ಲ, ಆದರೆ ನಾನು ಕೊಡೋವಂಥ ವೆಹಿಕಲ್ ನಿಮಗೆ ದುಡ್ದು ನಿಮ್ಮ ಫ್ಯಾಮಿಲಿ ರನ್ ಆಗಿ, ನೀವು ಒಂದು ಯಾವುದೋ ನಿಮ್ಮ ಫ್ಯಾಮಿಲಿಯಲ್ಲಿ ಮದುವೆನೋ ಫಂಕ್ಷನ್ನೋ ಏನೋ ಮಾಡಿ ಮನೆ ಕಟ್ಟಿ ಇದೆಲ್ಲ ಮಾಡಿದಾಗ ಆ ಫೀಲ್ ಆಗೋದು ನಮಗೆ. ಕಸ್ಟಮರ್ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಸರ್. ಇದೇ ನಮ್ಮ ಅಜೆಂಡಾ. ಖಂಡಿತ ಚಿರಾಗಲ್ಲಿ ತೊಗೊಂಡೋಗಿರೋರಿಗೆ ಎಲ್ಲೂ ಸಹ ಮೋಸ ಆಗಿಲ್ಲ. ಮಾರ್ಕೆಟಲ್ಲಿ ನೀವು ಯೂಟ್ಯೂಬಲ್ಲಿ ಇರ್ಬೋದು, ಕೆಲವೊಂದು ಕಸ್ಟಮರ್ಸನ್ನು ನೀವು ನೇರವಾಗಿ ಕೇಳಿ. ಚಿರಾಗಲ್ಲಿ ಗಾಡಿ ತೊಗೊಂಡವರು ಖಂಡಿತವಾಗಿಯೂ ತುಂಬ ಸ್ಯಾಟಿಸ್ಫೈ ಆಗಿದ್ದಾರೆ. ನಾನು ಜಂಬಕ್ಕೆ ಹೇಳ್ತಾ ಇಲ್ಲ, ಎಲ್ಲೋ ಒಂದು ಕಡೆ ನಾನು ಪ್ರೌಡ್ ಮಾಡ್ಕೊಳಕ್ಕೆ ಹೇಳ್ತಾ ಇಲ್ಲ. ಗುಡ್ ವೆಹಿಕಲ್ ಕೊಟ್ಟಿದ್ದೀನಿ ಸರ್. ಆದಷ್ಟು ಮಟ್ಟಿಗೆ ಸರ್ವಿಸ್ ಮಾಡಿದ್ದೀನಿ. 13 ವರ್ಷದಿಂದ ಈ ಕಂಪ್ನಿನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಸ್ಯಾಟಿಸ್ಫೈ ಇದೆ. ಜನ ನನ್ನನ್ನು ಕೈ ಹಿಡಿದಿದ್ದಾರೆ. ನಾನು ವಿಶ್ವಾಸವಾಗಿ ಜನಗಳಿಗೆ ಒಳ್ಳೆ ವೆಹಿಕಲ್ ಕೊಡೋದಕ್ಕೆ 100% ಸ್ಯಾಟಿಸ್ಫೈ ಮಾಡೋದಕ್ಕೆ ನಾನು ಖಂಡಿತವಾಗಿಯೂ ನನ್ನ ಕೈಲಾಗೋದನ್ನ ಖಂಡಿತ ಮಾಡ್ತೀನಿ. ಖಂಡಿತ ಚಿರಾಗ್ನ ನಂಬಿ ನಿಮ್ಗೆ ಒಳ್ಳೆ ವೆಹಿಕಲ್ ಕೊಡೋದ್ರಲ್ಲಿ ಅಶ್ಯೂರ್ ಮಾಡೇ ಮಾಡ್ತೀನಿ. ಎಲ್ಲೂ ಸಹ ಕಸ್ಟಮರ್ಗೆ ಮೋಸ ಆಗಲ್ಲ ಸರ್. ಚಿರಾಗ್ ಫೈನಾನ್ಸ್ ಅಂತ ಆ್ಯಕ್ಚುಲಿ ಕಸ್ಟಮರ್ನ ಏನು ಸ್ಯಾಟಿಸ್ಫೈ ಮಾಡಬೇಕು, ಆಲ್ಮೋಸ್ಟ್ ಎಲ್ಲ ಥರದ್ದು ನಮ್ಮ ಸ್ಟಾಫ್ಸ್ಗಳು ಕಸ್ಟಮರ್ನ ಕೂರಿಸಿ ಮಾತಾಡೋಂತಿರ್ಬೋದು, ಎಲ್ಲನೂ ಕ್ವಾಲಿಟಿ ವೈಸಲ್ಲಿ ಮಾಡ್ತಾರೆ. ಕಸ್ಟಮರ್ನೇ ನಾನು ಅಗ್ರೆಸಿವ್ ಆಗಿ ನಾನು ನಿಮ್ಗೆ ಯಾಕೆ ಹೇಳ್ತೀನಿ ಅಂದರೆ, ಕಸ್ಟಮರೇ ನಮಗೆ ಬೆಳಗ್ಗೆ ಆಯಿತು ಅಂದರೆ ದೇವ್ರಿದ್ದಂಗೆ. ಕಸ್ಟಮರ್, ಗುಡ್ ಕಸ್ಟಮರ್ಸ್ ನಾನು ಅವ್ರಿಗೆ ಕೊಡಬೇಕು, ಗುಡ್ ವೆಹಿಕಲ್ ಕೊಡಬೇಕು, ಅವರು ನನಗೆ ಆರೈಸಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಗುಡ್ ವಿಲಲ್ಲಿ ನಾವು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಆಲ್ಮೋಸ್ಟ್ ಆಲ್ರೆಡಿ 13 ಇಯರ್ಸಿಂದ ಈ ಸಂಸ್ಥೆ ಇದೆ. ಕೇರ್ಪೇಟೆ ಇದೆ, ಗುಂಡಲ್ಪೇಟೆ ಇದೆ,
ಒಳ್ಳೆ ಗುಡ್ ವೀಲ್ ಅಲ್ಲಿ ಹೋಗ್ತಾ ಇದೆ. ನೀವು ಒನ್ ಮೋರ್ ಕೇರ್ ಪೇಟಲ್ಲೂ ತುಂಬಾ ವೆಹಿಕಲ್ ಇದೆ, ಗುಂಡಲ್ಪೇಟಲ್ಲೂ ವೆಹಿಕಲ್ ಇದೆ ಸರ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೊಡ್ತೀನಿ. ಓಕೆ ಸರ್, ಈ ಆಫೀಸ್ ಎಕ್ಸಾಕ್ಟ್ ಲೊಕೇಶನ್ ಹೇಗೆ ನಾವು ಕಂಡುಹಿಡಿಬೇಕು? ಸರ್ ಈಗ ನೀವು ನಿಯರ್ ಬೈ VRL ಪಕ್ಕ ಬಂದ್ರೆ ಸಾಕು ಸರ್. ಮೈಸೂರು ಬೆಂಗಳೂರು ರೋಡ್ ಹೈವೇಲಿ Okay. VRL ಪಕ್ಕನೇ ಚಿರಾಗ್ ಮೋಟರ್ಸ್ ಅಂತ ಇದೆ ಸರ್. ಸರ್ ನಿಯರ್ ಬೈ ಲ್ಯಾಂಡ್ ಮಾರ್ಕ್ ಯಾವ್ದಿದೆ? ನಿಯರ್ ಬೈ VRL VRL ಇದೆ, ಮತ್ತೆ ಪಕ್ಕನೇ ಹಾಸ್ಪಿಟಲ್ ಏನ್ ಬೇಡ ಸರ್. ಕೊಲಂಬಿಯಾ ಹಾಸ್ಪಿಟಲ್ ಇಂದ ಮೈಸೂರು ಬೆಂಗಳೂರು ರೋಡ್ ಇಂದ ಬರ್ತಾ ಟುವರ್ಡ್ಸ್ ಬೆಂಗಳೂರು ಕಡೆಗೆ VRL ಬರ್ತದೆ. VRL ಪಕ್ಕನೇ ನಮ್ದು ಚಿರಾಗ್ ಮೋಟರ್ಸ್ ಇದೆ ಸರ್.